ಇವ್ರಿಗೆ ಯಾವ ಅವಕಾಶವೂ ಇಲ್ಲ. ಸರ್ಕಾರಿ ನೌಕರಿಗಳಂತೆ ಆ ಪ್ರಮಾಣದಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಯೂಟರ್ಗಳು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಇಲಾಖೆ ಉದ್ಯೋಗ ಸೃಷ್ಟಿ ಮಾಡ್ತದೆ? ಒಂದಿಷ್ಟು ಹೇಳಿರೋನು ಪಬ್ಲಿಕ್ ಸೆಕ್ಟರ್ದಲ್ಲಿ ಒಂದಿಷ್ಟು ಏನೋ ನೆಹರು ಅವ್ರು ಹಾಕಿಕೊಟ್ಟಂಥ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನಿಮಗೆ ಗೊತ್ತದ PSUಗಳಿಂದ ಒಂದಿಷ್ಟು ಉದ್ಯೋಗ ಸಿಗ್ತಾಯಿದ್ದು. ಅದು ಇವತ್ತು PSUಗಳನ್ನೆಲ್ಲ ಪ್ರೈವೇಟ್ಗೆ ಕಾರ್ಪೊರೇಟ್ಗೆ ಕೈ ಕೊಟ್ಬಿಟ್ಟಿದ್ದಾರೆ ನಮ್ಮ ಮೋದಿಜಿಯವರು ಬಂದಾಗಿಂದ ಈ 12 ವರ್ಷಗಳಲ್ಲಿ ಒಂದೇ ಒಂದು PSU ಪಬ್ಲಿಕ್ ಸೆಕ್ಟರ್ ಸಂಬಂಧಿಸಿದ ಯೂನಿಯನ್ ಇದು ಕೈಗಾರಿಕಾ ಕೇಂದ್ರ ಯಾವುದೂ ಆಗಲಿಲ್ಲ. ನಾವು ಯಾಕೆ ಮೊದಲು ಹೇಳ್ತಾ ಇದ್ದೀವಪ್ಪ ಅಂದರೆ ಈ ಸಂದರ್ಭದಲ್ಲೇ ಉದ್ಯೋಗ ಸೃಷ್ಟಿ ಇಲ್ಲ ಈ ದೇಶದಲ್ಲೇ. ಮೊದಲ ಸ್ಮಾಲ್ ಸ್ಕೇಲ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದು, ಅದಕ್ಕೆ ಗಾಂಧೀಜಿಯವರು ಹೇಳ್ತಾಯಿದ್ರು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ನಮಗೆ ಬೇಕಾಗಿಲ್ಲ, ಸ್ಮಾಲ್ ಸ್ಕೇಲು ಗುಡಿ ಕೈಗಾರಿಕೆಗಳಂದ್ರೆ ಗುಡಿ ಕೈಗಾರಿಕೆ ಮತ್ತು ಗುಡಿಸಲು ಕೈಗಾರಿಕೆ ಬರಲಿ ಅಂತ ಬಯಸ್ತಾಯಿದ್ರು. ಯಾಕಂದ್ರೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ, ಎಲ್ಲ ಕೈಗಳಿಗೂ ಆಹಾರ ಬದುಕ್ತದೆ ಅಂತೇಳಿ ಎಲ್ಲರೂ ಉದ್ಯೋಗ ಸಿಕ್ಕಾಗ ಈ ದುಡ್ಡು ಏನಾದ್ರು ಕೇಂದ್ರೀಕರಣ ಬೀಳ್ತದಲ್ಲ ಒಂದು ಕಡೆ ದುಡ್ಡು ಅದೆಲ್ಲ ಕಡೆ ಹರಿದು ಹಂಚಿ ಹೋಗ್ತಾಯಿತ್ತು, ಎಲ್ಲರೂ ಬದುಕ್ತಾಯಿದ್ರು. ಆದರೆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲರು ಹಾಗಿದ್ರೆ ಕಮ್ಯುನಿಸಮ್ ಮಾಡಬೇಕು, ಸಮತಾವಾದ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲರಿಗೂ ಉದ್ಯೋಗ ಸ್ವಂತ ಒಂದು ವ್ಯವಸ್ಥೆಯಲ್ಲಿ ಬರಬೇಕಾಗಿದೆ. ಅಲ್ಲಿಯವರೆಗೆ ನೀವು ಏನಾದರೂ ಮೀಸಲಾತಿ ರದ್ದು ಮಾಡಿದರೆ ಮತ್ತೆ ಇಲ್ಲಿ ಅರಾಜಕತೆ ಸ್ಟಾರ್ಟ್ ಆಗ್ತದೆ. ಬಹುಸಂಖ್ಯಾತರಿಗೆ ಉದ್ಯೋಗ ಇಲ್ಲದಾಗ ಕಡೆಗೆ ಒಂದಿಷ್ಟು ಏನೋಪ್ಪ ಏನದ ಪರಿಸ್ಥಿತಿ 10 ಮಂದಿ ಹಿಂದುಳಿದವರೊಳಗೆ ಒಬ್ಬ ಉದ್ಯೋಗಿಗಳು ಸಹಿತ ಅವ್ನು ನೋಡಿ ಸಮಾಧಾನ ಮಾಡ್ಕೊಳ್ತಾ ಇರ್ತಾರೆ. ಅವ್ನು ನಮ್ಮಲ್ಲಿ ಒಬ್ಬ ಆಗ್ಯದಪ್ಪ ಇಂದ ನಾನು ಮತ್ತೆ ಸಿಗ್ತದೆ ಅನ್ನೋಂಥದ್ದು. ಇವತ್ತು ಯಾವ ಭರೋಸನೂ ಇಲ್ಲ. ಎಲ್ಲ ಮೆರಿಟ್ ಮೇಲೆ ಅಂತಂದ್ರೆ ಈ ಮೀಸಲಾತಿ ರದ್ದು ಮಾಡಿದರೆ ಇಲ್ಲಿ ಮೆರಿಟ್ ತೊಗೊಳೋರು ಯಾರು? ಎಲ್ಲ ಸವಲತ್ತು ಇದ್ದಂಥವ್ರು ಒಳ್ಳೆ ರೀತಿ ತಮ್ಮ ಮಕ್ಕಳು ತಯಾರು ಮಾಡ್ತಾರೆ, ಕಾಂಪಿಟೇಷನ್ ಮಾಡಿಸ್ತಾರೆ, ಗೆಲ್ಲಿಸ್ತಾರೆ. ಆದರೆ ಬಹುಸಂಖ್ಯಾತರಿಗೆ ಪುಸ್ತಕ ಕೊಡೋ ಶಕ್ತಿ ಇಲ್ಲ, ಶಾಲೆ ಹೋಗೋ ಶಕ್ತಿ ಇಲ್ಲ, ಸರ್ಕಾರ ಸಾಕ್ಷರತೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಬಾಲ ಕಾರ್ಮಿಕರು ಯಾವ ಪ್ರಮಾಣದಲ್ಲಿದ್ದಾರೆ ಇದು ಗೊತ್ತಿರಲಿ ನಮಗೆ. ಇವ್ರಿಗೆಲ್ಲರಿಗೂ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಲ ಕಾರ್ಮಿಕರು ಏನು ಅಂಥದ್ದು ಕೆಲಸ ಮಾಡಿದ್ರಿ 50 ರೂಪಾಯಿಗೋ 100 200ಕ್ಕೋ ಅದನ್ನು ಮನೆ ನಡೀತದನ? ಇವೆಲ್ಲನೂ ವಿಚಾರ ಮಾಡ್ಬೇಕಾಗ್ತದೆ. ಸುಮ್ಮನೆ ರದ್ದು ಮಾಡೋದು ಗಟ್ಟಿ ಇಲ್ಲ, ಪರಿಹಾರ ಇಲ್ಲ. ಈ ಪರಿಹಾರವನ್ನು ಎಲ್ಲಿವರೆಗೆ ಹುಡುಕೋದಿಲ್ಲವೋ ಅಲ್ಲಿವರೆಗೆ ಯಾರಿಂದೂ ಸಾಧ್ಯ ಇಲ್ಲ. ಇಲ್ಲಿ ಮತ್ತಷ್ಟು ಗೊಂದಲ, ಅರಾಜಕತೆ, ದುಂಬಡಿ ಇದು ಶುರು. ಮೀಸಲಾತಿ ಬೇಕನ್ನೋದೊಂದು ಕಡೆ, ಬೇಡ ಅನ್ನೋದೊಂದು ಕಡೆ, ಬೇಕನ್ನೋರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದ್ರೆ ಸಹಜದ. 85-90% ಇವರಿದ್ದಾರೆ ಮೀಸಲಾತಿ ಬೇಕನ್ನೋಂಥವ್ರು. ಯಾಕಂದರೆ OBCಗಳು ಸಹಿತ 55% 60% ಇದ್ದಾರೆ. ಆನಂತರ SC ST